ಡಾಕ್ಟರ್, ನಂದಿನಿ ಅವರು ಹೇಗಿದ್ದಾರೆ ಇವಾಗ? ನೋಡಿ ಸೂರ್ಯ ಅವರೇ, ಪವಾಡ ಅಂತಲೇ ಹೇಳಬೇಕು. ಅವರು ಮೆಟ್ಲಿಂದ ಉಳ್ಕೊ ಬಿದ್ದುಬಿಟ್ಟಿದ್ದಾರೆ. ಆದ್ರೂ ಮಗು ಮತ್ತು ತಾಯಿ, ಹೊಟ್ಟೆಲಿರೋ ಮಗು ಮತ್ತು ತಾಯಿ ಇಬ್ಬರು ಸೇಫ್ ಆಗಿದ್ದಾರೆ. ನಾವಂತೂ ಸೀರಿಯಸ್ ಆಗಿರೋದು ನೋಡ್ಬಿಟ್ಟು ಕಷ್ಟ ಅನ್ಕೋಬಿಟ್ಟಿದ್ವಿ, ಉಳ್ಸೋಕ್ಕಾಗೋದಿಲ್ಲ ಅಂತ ಅನ್ಕೋಬಿಟ್ಟಿದ್ವಿ. ಏನೋ ದೇವ್ರು ಕಾಪಾಡಿಬಿಟ್ಟ. ಇವಾಗ ಅಮ್ಮ ಮತ್ತು ಮಗು ಇಬ್ಬರು ತುಂಬ ಸೇಫಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತು ನಿಧಾನ ಮಾಡಿದ್ರು ತುಂಬ ಕಷ್ಟ ಆಗಿಬಿಡ್ತಾ ಇತ್ತು. ಅದು ಅಲ್ಲದೆ ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ, ಮೇಲಿಂದ ಬಿದ್ದುಬಿಟ್ಟಿದ್ದಾರಲ್ಲ. ಅದು ಅಲ್ಲದೆ ಪ್ರಜ್ಞೆ ಬೇರೆ ತಪ್ಪೋಗ್ಬಿಟ್ಟಿತ್ತು. ಈಗೇನೂ ಇಲ್ಲ, ಪರವಾಗಿಲ್ಲ, ಆರಾಮಾಗಿದ್ದಾರೆ. ನಾವು ಇಂಜೆಕ್ಷನು ಮತ್ತು ಗ್ಲೂಕೋಸ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಬಂದು ನೀವು ನೋಡ್ಬೋದು. ಪದೇ ಪದೇ ಹಾಗೆ ಬಂದು ಡಿಸ್ಟರ್ಬ್ ಮಾಡಬೇಡಿ ಹಾಗೆ ಹೀಗೆ ಅಂತ. ನಾವು ಅವರು ಸ್ವಲ್ಪ ಅವ್ರಿಗೆ ಪ್ರಜ್ಞೆ ಬಂದಮೇಲೆ ನಾವು ಹೇಳ್ತೀವಿ. ಅಲ್ಲ ಅಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀವಲ್ಲ, ಮೋಸ್ಟ್ಲಿ ನಿದ್ದೆ ಮಾಡ್ತಿದ್ದಾರೆ. ನಾವು ಆಮೇಲೆ ಹೇಳ್ತೀವಿ, ನೀವು ಬಂದು ಆಮೇಲೆ ನೋಡಿ. ಪದೇ ಪದೇ ಬಂದು ಹಂಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೋತೀರಾ, ಎಜುಕೇಟೆಡ್ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೇ ಕೇಳ್ತಾ ಇದ್ರಲ್ಲ ಏನಾಯಿತು ಅಂತ. ಏನು ಪ್ರಾಬ್ಲಮ್ ಏನಾಗಿಲ್ಲ, ಆರಾಮಾಗಿದ್ದಾರೆ. ಇಲ್ಲಿ ಬಿಲ್ಲೆಲ್ಲ ಕೊಟ್ಟಿದ್ದಾರೆ ಅಲ್ವಾ? ಹೌದು ಡಾಕ್ಟರ್, ಬಿಲ್ಲೆಲ್ಲ ಇದೆ. ಅದು ಹೋಗಿ ಪೇ ಮಾಡಿಬಿಡಿ. ಹಾಗೇನೋ ಸ್ವಲ್ಪ ಮೆಡಿಷನ್ ಇದೆ, ಅದು ಕೊಡ್ತೀನಿ, ಅದು ತದ್ದಿ ಕೊಟ್ಬಿಡಿ. ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಟರ್, ಡಿಸ್ಚಾರ್ಜ್ ಯಾವಾಗ ಮಾಡ್ಕೊಡ್ತೀರಾ? ಏಕೆ, ಏನಾದರೂ ಕೆಲಸ ಇದೆಯಾ ಮನೇಲಿ? ಇನ್ನೊಂದು 2 ದಿನ ಇಲ್ಲೇ ರೆಸ್ಟ್ ಮಾಡ್ಬೋದಿತ್ತಲ್ಲ? ಇಲ್ಲ ಡಾಕ್ಟರ್, ಇನ್ನು ಅಷ್ಟೇನು ಎಮರ್ಜೆನ್ಸಿನಾ? ಇಲ್ಲೇ ಟ್ರೀಟ್ಮೆಂಟ್ ಕೊಡಬೇಕಾ? ಇಲ್ಲ ಇಲ್ಲ, ಮನೆಗೆ ಕರ್ಕೊಂಡೋದ್ರೂ ಆಗುತ್ತೆ, ಆದರೆ ಪ್ರೆಗ್ನೆಂಟ್ ಅಲ್ವಾ, ಇನ್ನೊಂದು 2 ದಿನ ಇಲ್ಲಿ ರೆಸ್ಟ್ ಮಾಡ್ಬೋದಿತ್ತು ಅಂತ. ಇಲ್ಲ ಡಾಕ್ಟರ್, ಮನೆಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಏನಾದರೂ ಅವ್ರಿಗೆ ಟ್ರೀಟ್ ಮಾಡೋದಕ್ಕೆ ಏನಾದರೂ ಬೇಕಂದರೆ ನಿಮ್ಮ ಕಡೆಯಿಂದ ಒಂದು ವಾರದ ಮಟ್ಟಿಗೆ ಒಬ್ಬ ನರ್ಸನ್ನು ಕಳಿಸಿ, ಬೇಕಾದ್ರೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಆಗುತ್ತೆ ಅದನ್ನ ನಾನು ಪೇ ಮಾಡಿಕೊಡ್ತೀನಿ. ಎಷ್ಟಾಗುತ್ತೆ ಅವ್ರಿಗೆ ಅಂತ ಹೇಳಿ, ಚಾರ್ಜ್ ಎಷ್ಟಾಗುತ್ತೆ ನರ್ಸ್ಗೆ ಅಂತ ಏನೇನು ಹೇಳಬೇಕೆಲ್ಲ ಹೇಳ್ಕೊಡಿ. ಇಲ್ಲಾಂದರೆ ಬೇರೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂದರೆ ಬೇಕಾದ್ರೆ ಬರ್ತೀವಿ, ಮನೆಗೆ ಕರ್ಕೊಂಡು ಹೋಗ್ತೀವಿ ಡಾಕ್ಟರ್. ಹಾಸ್ಪಿಟಲ್ ಅಲ್ವಾ, ಆಮೇಲೆ ನಂದಿನಿ ಅವ್ರಿಗೆ ಹಾಸ್ಪಿಟಲ್ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ, ಅದಕ್ಕೆ. ಆಮೇಲೆ ನೀವು ಏನೂ ಪ್ರಾಬ್ಲಮ್ ಇಲ್ಲ ಅಂತೀರಲ್ಲ. ಸರಿ ಸರಿ ಸೂರ್ಯ ಅವರೇ, ಸರಿ, ನಿಮ್ಮಿಷ್ಟ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ವಾರ ಆದರೆ ಮೆಡಿಷನ್ಸ್ ಎಲ್ಲ ಸೇರಿಸಿ ಒಂದು 20,000 ಆಗುತ್ತೆ. ಓಕೆನಾ? ಓಕೆ ಸರ್, 20 ಆಗಲಿಲ್ಲ 25 ಆಗಲಿ ಪರವಾಗಿಲ್ಲ. ನರ್ಸ್ನೇ ಕಳಿಸಿ, ಮತ್ತೆ ಯಾರಾದರೂ ನರ್ಸ್ ಯಾರಾದ್ರು ಇದ್ದರೆ ಅವ್ರನ್ನೇ ಕಳಿಸಿ, ಪರವಾಗಿಲ್ಲ. 25 ಆದರೂ ಪರವಾಗಿಲ್ಲ. ಸರಿ ಸರಿ ಸೂರ್ಯ ಅವರೇ, ಹಾಗೆ ಆಗಲಿ. ಹಾಗಿದ್ರೆ ಸಂಜೆಗೆ ಡಿಸ್ಚಾರ್ಜ್ ಮಾಡಿಕೊಟ್ಬಿಡ್ತೀವಿ. ಅಮೌಂಟ್ ಇಲ್ಲೇ ಪೇ ಮಾಡಿಬಿಟ್ಟು ಹೋಗ್ತೀರಾ? ಇವಾಗಲೇ ಪೇ ಮಾಡಬೇಕಾ ಸರ್? ಹೌದೌದು, ಇವಾಗಲೇ ಪೇ ಮಾಡಿಬಿಟ್ಟು ಹೋದರೆ ನಮಗೂ ಸರಿ ಹೋಗುತ್ತೆ ಅಂತ. ಸರಿ ಬಿಡಿ ಸರ್, ಸರಿ, ನೀವು ಹೇಳ್ದಾಗೆ ಆಗಲಿ. ಸಂಜೆ ಒಳಗೆ ಪೇ ಮಾಡಿದ್ರೆ ಆಗುತ್ತಲ್ವಾ? ಓಕೆ ಓಕೆ, ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗೋಷ್ಟ್ರೊಳಗೆ ಯಾವಾಗಲಾದರೂ ಪೇ ಮಾಡಿ. ಬಂದು ಅಲ್ಲಿ ಕೌಂಟ್ರ್ ಇದೆಯಲ್ಲ, ಅಲ್ಲಿ ಪೇ ಮಾಡಿಬಿಡಿ. 25,000 ಆಗುತ್ತೆ. ನೀವು 25,000 ಆಗುತ್ತೆ. ಅದು ಬಂದು ಪೇ ಮಾಡಿಬಿಟ್ಟು ನೋಡಿ, ನಿಮಗೆ ಯಾವ ನರ್ಸ್ ಬೇಕು ಅನಿಸುತ್ತೆ ನಾನು ನಿಮ್ಗೆ ಹಾಕ್ಕೊಡ್ತೀನಿ. ಆ ನರ್ಸ್ನ ಒಂದು ವಾರ 24/7 ಅವ್ರಿಗೆ ಏನೇನು ಬೇಕು ಮೆಡಿಷನ್ನು, ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದಾಗಲಿ, ಅವ್ರಿಗೆ ಏನು ಫುಡ್ಡು, ಅವ್ರಿಗೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಎಲ್ಲ ನೀವು ನರ್ಸೇ ನೋಡ್ಕೋತಾರೆ. ಅವ್ರದ್ದೇನು ಏನೂ ತೊಂದರೆ ಇಲ್ಲ, ಆರಾಮಾಗಿ ನೀವು ಇರ್ಬೋದು. ಬೇರೆಯವ್ರಿಗೆ ಯಾರಿಗೂ ನಾವು ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಕೊಡ್ತಾ ಇರಲಿಲ್ಲ. ನೀವು ಆವಾಗವಾಗ ಈ ಹಾಸ್ಪಿಟ್ಲಿಗೆ ಬರ್ತೀರಲ್ಲ, ಅದಕ್ಕೋಸ್ಕರ. ಸರಿ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಸರಿ, ನಾನು ಸಂಜೆ ಒಳಗಡೆ ಪೇ ಮಾಡಿಬಿಡ್ತೀನಿ. ಅವ್ರು ನೋಡ್ಬೋದಾ ಇವಾಗ ನಂದಿನಿ ಅವ್ರನ್ನ? ನೋಡಿ ನೋಡಿ, ಇನ್ನೊಂದು ಅರ್ಧ ಗಂಟೆ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀವಲ್ಲ, ಇಂಜೆಕ್ಷನ್ ಎಲ್ಲ ಮಾಡಿಕೊಟ್ಟಿದ್ದೀವಲ್ಲ, ಮೋಸ್ಟ್ಲಿ ಸ್ಲೀಪ್ ಮಾಡ್ತಿರ್ಬೇಕು. ಸರಿ ಡಾಕ್ಟರ್. ಅಪ್ಪ, ಎಲ್ಲೋಗಿದ್ರಿ? ಬನ್ನಿ. ಸರಿ, ಡಾಕ್ಟ್ರ್ ಏನಂದ್ರು? ಅಪ್ಪ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದ್ದಾರೆ ನಂದಿನಿಯವರು ಅಂತ ಹೇಳಿದ್ರು ಅಪ್ಪ. ನನಗಂತೂ ತುಂಬ ಖುಷಿ ಆಯಿತು. ನೀವು ಹೇಳಿದ್ರಿ ಏನೂ ಆಗೋದಿಲ್ಲ ನಂದಿನಿ ಅವ್ರಿಗೆ, ಚೆನ್ನಾಗಿರ್ತಾರೆ ಅಂತ. ಕೇಳಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಪ್ಪ. ನನಗೆ ತುಂಬ ಭಯ ಆಗಿಬಿಟ್ಟಿತ್ತು, ಏನು ಈ ಥರ ಆಗೋಯ್ತಲ್ಲ ಅಂತ. ಒಂದು ಕಡೆ ತುಂಬ ಭಯ, ಇನ್ನೊಂದು ಕಡೆ ನೀವು ಹೇಳಿದ್ರಲ್ಲ ಏನೂ ಆಗಿಲ್ಲ ಅಂತ, ಧೈರ್ಯದಿಂದ ಇದ್ದೆ. ಹೀಗೆ ಡಾಕ್ಟ್ರು ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಪ್ಪ. ಅದಕ್ಕೆ ಅವರು ಇಲ್ಲೇ ಇರಿಸ್ಬೋದಿತ್ತಲ್ಲ ಇನ್ನೊಂದು 3-4 ದಿನ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೀನಿ. ಹೆಂಗಿದ್ರು ನಂದಿನಿ ಅವ್ರಿಗೆ ಆಸ್ಪತ್ರೆ ಅಂದರೆ ಇಷ್ಟ ಇಲ್ವಲ್ಲ, ಅವರು ಆಸ್ಪತ್ರೆ ವಾತಾವರಣದಲ್ಲಿ ಎಷ್ಟು ಇಷ್ಟಪಡೋದಿಲ್ಲ. ಅದಕ್ಕೆ ಒಂದು ನರ್ಸ್ ಹಾಕೊಡ್ತಾರಂತೆ. ಒಂದು ವಾರದ ಮಟ್ಟಿಗೆ 25,000 ಆಗುತ್ತಂತೆ ಅಪ್ಪ. ಅಲ್ಲ ಸೂರಿ, ಅಲ್ಲ, ಒಂದು ನರ್ಸ್ಗೆ ಒಂದು ವಾರಕ್ಕೆ 25,000 ಆಗುತ್ತಾ? ಏನು ಸೂರಿ, ಏನು ದುಡ್ಡು ಜಾಸ್ತಿ ಆಗೈತಾ? ಹಂಗಲ್ಲ, ನನಗೆ ಹೇಳ್ತಿರೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊ. ನಾನೇನು ನಂದಿನಿಗಿನ್ನ ದುಡ್ಡೇ ಜಾಸ್ತಿ ಇಲ್ಲ, ಆದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ 25,000. ಇನ್ನು ನೆಕ್ಸ್ಟ್ ಮಂತ್ ಎಲ್ಲಕ್ಕೂ ಸ್ಯಾಲ್ರಿ ಹಾಕಬೇಕು, ಎಲ್ಲ ಎಷ್ಟು ಪ್ರಾಬ್ಲಮ್ ಇದೆ. ನೀನು ನೋಡಿದ್ರಿ ಬರೀ ಒಂದು ವಾರಕ್ಕೆ ಅಲ್ಲ, ಒಂದು ತಿಂಗಳಿಗೆ ಸೂರಿ. ಯಾರು ಸೂರಿ 25,000 ತಗೊಳ್ಳೋದು ನರ್ಸ್? ನಾ ಮನೇಲಿ ಇಡ್ಸ್ಕೊಳಕ್ಕೆ? ಅದು ಒಂದು ವಾರಕ್ಕೆ ಎಲ್ಲ ಕಡೆ ಒಂದು 10-12 ಸಾವಿರ ಅಲ್ವಾ?
ಇಲ್ಲಪ್ಪ, ಇಲ್ಲಿ ನರ್ಸು ಎಲ್ಲ ಸರ್ವಿಸ್ ಕೊಡ್ತಾರಂತೆ. 24/7 ಯಾವಾಗಲೂ ಇರ್ತಾರಂತೆ. ಆಮೇಲೆ ಮೆಡಿಷನ್ಸ್ ಎಲ್ಲ ಸೇರಿಸಿ ಅಪ್ಪ, ಇವ್ರಿಗೇನಾದರೂ ಮೆಡಿಷನ್ ಬೇಕಲ್ಲ, ಮನೆಗೆ ತಗೊಂಡು ಹೋಗೋಕ್ಕೆ ಮೆಡಿಷನ್ಸು, ಆಮೇಲೆ ಅವ್ರದ್ದು ನೋಡ್ಕೊಳ್ಳೋದು ಎಲ್ಲ ಕೆಲಸ ಮಾಡ್ತಾರಂತೆ. ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಏನು ಮಾಡೋದು, ಕರ್ಕೊಂಡು ಹೋಗೋಣ ಬಿಡಿಯಪ್ಪ. ಈ ಪರಿಸ್ಥಿತಿಲಿ 25,000 ಹೊಟ್ಟೆ ಉರಿತೆ. ಕಷ್ಟಪಟ್ಟು ಸಂಪಾದನೆ ಮಾಡೋದು, ಇಲ್ಲ ಆಸ್ಪತ್ರೆಗೆ ತಂದು ಸುರಿಯೋದು, ಏನೇನು ಮಾಡೋಕ್ಕಾಗುತ್ತೆ? ನಂದಿನಿಗಿಂತ ಹೆಚ್ಚಾ? ಹೋಗ್ಲಿ ಬಿಡತ್ತೆ, 25,000 ಅಲ್ವಾ, ಹೆಂಗೋ ಮುಂದಿನ ತಿಂಗಳು ದುಡ್ಕೊಂಡ್ರೆ ಆಯಿತು ಒಂದು ತಿಂಗಳು. ಬಿಡು ಸೂರಿ, ಇನ್ನೇನು ಮಾಡೋಕ್ಕಾಗಿಲ್ಲ. ಏನಾದರೂ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂದ್ರೆ? ಹ್ಞೂ ಅಪ್ಪ, ಇವತ್ತು ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನೋ ಸ್ವಲ್ಪ ಹೊತ್ತು ಹೋಗಿ ನಂದಿನಿ ಅವ್ರು ನೋಡೋಣ ಯಾವ ರೀತಿ ಇದ್ದಾರೆ ಅಂತ, ನೋಡ್ಬಿಟ್ಟು ಬರೋಣ. ಅಮ್ಮನಿಗೂ ಕಾಲ್ ಮಾಡಿದ್ದೆ, ಅಮ್ಮ ಏನು ಗಾಬರಿ ಆಗ್ಬಿಟ್ಟು ಚೆನ್ನಾಗಿದ್ದಾರೆ ನಂದಿನಿ ಅಂತಂದೆ. ಬರ್ತೀನಿ ಅಂತ ಹಠ ಮಾಡ್ತಿದ್ರು. ಅದಕ್ಕೆ ಬೇಡ ಮನೇಲಿರಿ, ಏನೂ ಆಗಿಲ್ಲ, ಕರ್ಕೊಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಸರಿ ಅಂತ ಹೇಳಿದ್ರು. ಅಮ್ಮ ನಿಮ್ಗೆ ಕಾಲ್ ಮಾಡಿದ್ರಾ? ಹ್ಞೂ, ಅವಳ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ಫೋನ್ ಮಾಡಿದ್ಲು, ಗಾಬರಿ ಆಗ್ಬಿಟ್ಟವಳೆ. ಅದಕ್ಕೆ ತಲೆಯನ್ನು ಕೆಡ್ಸ್ಕೊಬೇಡ, ನಂದಿನಿ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದೀನಿ. ಇಲ್ಲಿ ರುಕ್ಮಿಣಿನೂ ಕಾಲ್ ಮಾಡಿದ್ಲು, ಹೇಳ್ಬಿಟ್ಟವಳೆ ನಿಮ್ಮಮ್ಮ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅದಕ್ಕೆ ಸೂರ್ಯ ಅವ್ರು ಫೋನ್ ತೆಗಿತಿಲ್ಲ ಅಂತ ಹೇಳಿದ್ರು. ಅಪ್ಪ ಅಂತಾನೆ ನಾನು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ಫೋನು, ನೋಡೇ ಇಲ್ಲ ನೋಡಿ. ತಗೊಬರ್ತೀನಿ ತಾಳಿ. ಇನ್ನೇನಂದ್ರು ಅಪ್ಪ ರುಕ್ಮಿಣಿ? ರುಕ್ಮಿಣಿ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಮಾವ ಬರ್ತೀನಿ ನೋಡೋದಕ್ಕೆ ಅಂತ ಹಠ ಮಾಡ್ತಿದ್ಲು. ಬೇಡ, ನಾನು ಮನೆಗೆ ಹೋಗ್ತೀವಿ ಇವತ್ತು ಸಂಜೆ, ಅವನು ಹೇಳ್ತೀನಿ ಸಂಜೆಗೆ. ಏನು ಬರೋದು ಬೇಡ, ಚೆನ್ನಾಗಿದ್ದಾಳೆ ನಂದಿನಿ ಅಂತ ಹೇಳಿದ್ದೀನಿ. ಹ್ಞೂ ಸರಿ ಅಂತ ಅಂದಿದ್ದಾಳೆ. ಹೋಗು ಸುರಿ, ಆಸ್ಪತ್ರೆ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಸುರಿ. ಏನಾದರೂ ಆಗಲಿ, ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮದು ಆರೋಗ್ಯದಿಂದ ಇರ್ತೀವಲ್ಲ ಅದು ಚಂದ. ಸುಮ್ಮನೆ ನಾವು ಒಂದು ಗಡುಗೆ ಮಾಡ್ಕೊಳ್ಳೋ ತಪ್ಪಿಗೆ. ಆದರೂ ಆಸ್ಪತ್ರೆ ಏನೋ ಜೀವ ಉಳ್ಸೋಕ್ಕಿರೋ ದೇವಸ್ಥಾನ ಅನ್ಕೋಬೇಕು. ಆದರೂ ಆಸ್ಪತ್ರೆ ಅಂದರೆ ಕಷ್ಟ ಸುರಿ. ಹೌದು ಅಪ್ಪ, ಆಸ್ಪತ್ರೆ ಅಂದ್ರೇ ತುಂಬ ಕಷ್ಟ. ಇನ್ನೇನು ಮಾಡೋಕ್ಕಾಗುತ್ತೆ, ಡೆಲಿವರಿ ಅಲ್ವಾ. ಅದಕ್ಕೆ ನಂದಿನಿ ಅವ್ರಿಗೂ ಇಷ್ಟ ಆಗೋದಿಲ್ಲ, ಆಮೇಲೆ ನಿಮಗೂ ವಾತಾವರಣ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗೋದಿಲ್ಲ. ಮನೇಲಿ ನರ್ಸ್ ಯಾರಾದರೂ ಇದ್ದರೆ ನಾವು ಫ್ಯಾಕ್ಟ್ರಿಗಾದರೂ ಹೋಗಿ ಬರ್ಬೋದು, ಅಲ್ಲಿ ಏನಾದ್ರು ಕೆಲಸ ಎಲ್ಲ ಮಾಡ್ಬೋದು. ಆಮೇಲೆ ಇಲ್ಲಾಂದರೆ ಪದೇ ಪದೇ ಇಲ್ಲಿಗೂ ಕೊಡಬೇಕಲ್ಲಪ್ಪ, ಬೆಡ್ ಚಾರ್ಜ್ ಎಲ್ಲ ಕೊಡಬೇಕಲ್ಲ. ನೀವು ಆ ರೀತಿ ಯೋಚನೆ ಮಾಡಿ. ಇನ್ನೊಂದು 4-5 ದಿನ ಇದ್ರೂ ಒಂದೊಂದು ದಿನಕ್ಕೆ 10,000 ಕಟ್ಸ್ಕೊತಾ ಇದ್ದಾರೆ. ಮಾಮೂಲಿ ಏನಾದರೂ ಸ್ಪೆಷಲ್ ವಾರ್ಡ್ ಇದ್ದರೆ, ನಮಗೋಸ್ಕರ ನಾವೇನಾದ್ರು ಸ್ಪೆಷಲ್ ವಾರ್ಡ್ ಏನಾದ್ರು ತಗೊಂಡ್ರೆ ಅದಕ್ಕೂ 10,000 ಕಟ್ಸ್ಕೊತಾ ಇದ್ದಾರೆ. ಮೆಡಿಷನ್ ಎಲ್ಲ ಬಿಟ್ಟು, ಮೆಡಿಷನ್ಸ್ ಎಲ್ಲ ಸೇರಿಸಿದ್ರೆ ಒಂದು 3,000, ಮೆಡಿಷನ್ ಅಂದರೆ 13,000-14,000, 15,000 ನೆನ್ಕೊಳ್ಳಿ. ಒಂದು 4 ದಿನ ಇದ್ರೂ ಒಂದು 60,000, 50-60,000 ಕಿತ್ಕೊಂಡ್ಬಿಡ್ತಾರೆ ಬಿಡಿ. ಮನೆಗೆ ಹೋದರೆ ಆರಾಮಾಗಿ ಜಾಲಿಯಾಗಾದರೂ ಇರ್ಬೋದು. ಅದು ಅಲ್ಲದೆ ಇಲ್ಲಿ ಈ ಹಾಸ್ಪಿಟಲು ಇದು ಮೆಡಿಸಿನ್ಸ್ ಮೇಲೆಲ್ಲ ಜೊತೆಗೆ ಇರೋಕ್ಕಾಗೋದಿಲ್ಲ ಅಲ್ವಾ. ಬಿಡು ಸರಿ, ನೀನು ಹೇಳ್ದಂಗೆ ಆಗಲಿ. ನೀನು ನಂದಿನಿ ನೋಡ್ಕೊಬ್ರದ? ನಡೀರಿ ಅಪ್ಪ, ಹೋಗೋಣ ನಡೀರಿ. ಅಲ್ಲಮ್ಮ, ಈ ಥರ ಮಾಡ್ಕೊಬಿಟ್ಟಲ್ಲ ನೀನು. ಇಲ್ಲ ಕಣ್ಮವ, ನಿಧಾನವಾಗಿ ಹೋಯ್ತದೆ. ಕಾಲು ಜಾರ್ಕೊಬಿಡ್ತು, ಗೊತ್ತೇ ಆಗಲಿಲ್ಲ ಕಣ್ಮವ. ಸರಿ ಆಗಿದ್ದಾಯ್ತು, ಈಗ ಹೆಂಗಿದ್ದಿ? ಪರವಾಗಿಲ್ಲ ಕಣ್ಮವ, ನನ್ನಿಂದ ನಿಮ್ಗೆ ಎಲ್ಲ ತೊಂದರೆ ಆದಂಗೆ ಆಯಿತು ಅಲ್ವಾ. ಭಾರಿ ಬೇಜಾರು ಮಾಡ್ತಾನೆ ನಿಮಗೆ, ಸಂಜೆ ಗಂಟೆ ಆಸ್ಪತ್ರೆ ಆಸ್ಪತ್ರೆ ಅನ್ಕೊಂಡು. ಅಲ್ಲ ಮಗಳೇ, ನೀನು ಯಾಕಂಗೆ ಅನ್ಕೋತೀಯಾ? ನೀನು ಬೇಕು ಅನ್ಕೊಂಡಿದ್ದೆಲ್ಲ ಮಾಡ್ಕೊಂಡಿದ್ದೀಯಾ? ಬಿಡು, ಆಗಿದ್ದಾಯ್ತು. ನಂದಿನಿ ಅವರೇ ಬಿಡಿ, ಇದರಲ್ಲಿ ಏನಾಯಿತು, ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸಂಜೆ ಡಾಕ್ಟರ್ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಲ್ವಾ. ಅತ್ತೆ ಎಲ್ಲೋದ್ರು? ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಸರಿ ಬಿಡಿ. ಸರಿ, ಡಾಕ್ಟ್ರು ಕೇಳ್ಬಿಟ್ಟು ಏನಾದರೂ ಊಟ ತೆಗೆಸ್ಕೊಡು. ಸರಿಯಪ್ಪ, ಇವಾಗ ಡಾಕ್ಟ್ರು ಕೇಳ್ತೀನಿ, ಏನಾದರೂ ತಂದ್ಕೊಡಿ ಅಂದರೆ ಏನಾದರೂ ತಂದ್ಕೊಡ್ತೀನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದಾವತ್ತೆ.